ಕೇಜ್ರಿವಾಲ್ ನಿವಾಸಕ್ಕೆ ಆಪ್ ನಾಯಕರ ಹಿಂಡು ದಂಡು ಬರ್ತಾ ಇದೆ. ಸೋಲು ಸನಿಹ ಆದಂಥ ಸಂದರ್ಭದಲ್ಲಿ ಇನ್ನೇನು ಸಾಧ್ಯವೇ ಇಲ್ಲ, ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಅನ್ನುವಂಥದ್ದು ಆಪ್ ನಾಯಕರಿಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ಫಲಿತಾಂಶದ ವಿವರಗಳನ್ನು ಕೊಡಲಿಕ್ಕೆ ಕೇಜ್ರಿವಾಲ್ ನಿವಾಸಕ್ಕೆ ಬಂದಿದ್ದಾರೆ ಆಪ್ ನಾಯಕರು. ಮುಂದಿನ ಕಾರ್ಯತಂತ್ರ ಏನು? ಯಾಕಂದರೆ ಆರಂಭದಿಂದ ನಾವೆಲ್ಲರೂ ಕೂಡ ಅದನ್ನೇ ಮಾತಾಡ್ತಾ ಇದ್ದೀವಿ. ಒಂದು ರೀಜನಲ್ ಪಾರ್ಟಿ, ಒಂದು ಸಣ್ಣ ಪಾರ್ಟಿ, ಒಂದು ರಾಜ್ಯದಲ್ಲಿ 10 ವರ್ಷ ಆಡಳಿತ ಮಾಡಾದ ಮೇಲೆ ಸೋತು ಬಿಟ್ಟರೆ ಅದರ ಮುಂದಿನ ಸ್ಥಿತಿಗತಿಗಳು ಏನಾಗ್ತವೆ ನಮ್ಗೆ ಗೊತ್ತಿದೆ. ಯಾಕಂದರೆ BSP ನಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅವರು ಸೀಟನ್ನು ಗಳಿಸ್ತಂಥವ್ರು, ಎಲ್ಲಿಂದ ಎಲ್ಲಿಗೆ ಬಂದು ನಿಂತರು, ಎಲ್ಲಿದ್ದಾರೆ ಈಗ ಅದನ್ನು ನಾವು ನೋಡಬೇಕು. ಪಕ್ಕದ ತೆಲಂಗಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. TRS BRS ಆಗಕ್ಕೆ ಹೋಯ್ತು. ಏನಾಯಿತು? ಈ ಕಡೆ ಆಮ್ ಆದ್ಮಿ ಪಾರ್ಟಿ ದೆಹಲಿಯಿಂದ ಅದರ ವಿಸ್ತರಣೆ ಆಗಿತ್ತು, ಅದು ಬಂದು ಪಂಜಾಬಿನ ತನಕ ಬಂದು ನಿಲ್ತು. ಈಗೇನಾಗಿದೆ ಅದರ ಸ್ಥಿತಿಗತಿಗಳು? ಹರೀಶ್, ಈಗಾಗಲೇ ನಾವು ಇದನ್ನು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಹರೀಶ್ ಬಹುಶಃ ತಾವು ಕೇಳಿಸ್ಕೊತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಈಗ ನಾಯಕರ ಹಿಂಡು ದಂಡು ಕೇಜ್ರಿವಾಲ್ ನಿವಾಸಕ್ಕೆ ಬಂದಿದೆ. ಮುಂದೇನು ಹರೀಶ್? ಹೌದು ರಂಗನಾಥ್, ಈಗ ಕೇಜ್ರಿವಾಲ್ ನಿವಾಸಕ್ಕೆ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಕೇಜ್ರಿವಾಲ್ ಕೂಡ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಒಂದು ಸುತ್ತಲ್ಲಿ ಮುನ್ನಡೆಯನ್ನ ಸಾಧಿಸಿದರೆ ಒಂದು ಸುತ್ತಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 200-300 ಮತಗಳ ಅಂತರದಲ್ಲಿ ಕೇಜ್ರಿವಾಲ್ ಅವರು ಹಿಂದೆ ಮುಂದೆ ಹೋಗ್ತಾ ಇರುವಂತಹದ್ದು. ಇದು ಆಮ್ ಆದ್ಮಿ ಪಕ್ಷದ ನಾಯಕರ ಆತ್ಮವಿಶ್ವಾಸಕ್ಕೆ ಧಕ್ಕೆ ತಂದಿರತಕ್ಕಂಥದ್ದು. ಮುಖ್ಯವಾಗಿ ಕೇಜ್ರಿವಾಲ್ ಅವರು ಈ ಥರದ ಒಂದು ಪೈಪೋಟಿಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನುವಂಥ ನಿರೀಕ್ಷೆನ ಮಾಡಿರಲಿಲ್ಲ. ಒಂದು ಕೇಜ್ರಿವಾಲ್ ಅವರು ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು. ಏಕೆಂದರೆ ಆಮ್ ಆದ್ಮಿ ಪಕ್ಷ ಅಂತಂದರೆ ಕೇಜ್ರಿವಾಲ್ ಅಂತಂದರೆ ಆಮ್ ಆದ್ಮಿ ಪಕ್ಷ. ಇಲ್ಲಿ ಕೇಜ್ರಿವಾಲ್ ಅವರಿಗೆ ಇಂತಹ ಪರಿಸ್ಥಿತಿ ಬಂದಿದೆ ಅಂತಂದರೆ ದೆಹಲಿಯ ಒಟ್ಟಾರೆ ಟ್ರೆಂಡ್ ಬದಲಾಗ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಹೀಗಾಗಿ ಕೇಜ್ರಿವಾಲ್ ನಿವಾಸಕ್ಕೆ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಇನ್ನೂ ಮುಖ್ಯವಾಗಿ ಕೆಲವು ಆಮ್ ಆದ್ಮಿ ನಾಯಕರು ಕೇಜ್ರಿವಾಲ್ ಅವರಿಗೆ ವಿಶ್ವಾಸವನ್ನು ತುಂಬಲಿಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಹಲವು ಸುತ್ತುಗಳ ಮತಗಳ ಎಣಿಕೆ ಬಾಕಿ ಉಳಿದಿರುವಂತಹದ್ದು. ಆ ಒಂದು ಸುತ್ತಿನಲ್ಲಿ ನಾವು ಗ್ಯಾರಂಟಿ ಗೆಲುವನ್ನು ಸಾಧಿಸ್ತೀವಿ ಅನ್ನುವಂತಹದ್ದು. ಮತ್ತೆ ಇದುವರೆಗೆ ಆಗಿರ್ತಕ್ಕಂತಹ ಮತ ಎಣಿಕೆಯ ಲೆಕ್ಕಾಚಾರಗಳೇನು, ಯಾವ್ಯಾವ ಪ್ರದೇಶದಲ್ಲಿ ನಮಗೆ ಎಷ್ಟೆಷ್ಟು ಮತಗಳು ಬಂದಿವೆ, ಇನ್ನು ಯಾವ ಪ್ರದೇಶದ ಯಾವ ಮತಗಟ್ಟೆಯ ಮತ ಎಣಿಕೆಗೆ ಬಾಕಿ ಉಳಿದಿದೆ, ನಾವಿನ್ನೆಷ್ಟು ಗೆಲುವನ್ನು ಸಾಧಿಸ್ಬೋದು ಅನ್ನುವಂತಹ ಲೆಕ್ಕಾಚಾರ. ಇನ್ನೊಂದು ಕಡೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ 35ರ ಸನಿಹಕ್ಕೆ ಬಂದು 36-37 ಸ್ಥಾನಗಳನ್ನು ಗೆದ್ದು ಒಂದು ವೇಳೆ BJP ಆಪರೇಷನ್ ಕಮಲಕ್ಕೆ ಏನಾದರೂ ಕೈ ಹಾಕ್ತು ಅಂತಂದರೆ ಶಾಸಕರನ್ನ ಬಚಾವ್ ಮಾಡೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ನಡೆದಿತ್ತು. ನಿನ್ನೆ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಅದೇನೇ ಚರ್ಚೆಯನ್ನು ಮಾಡ್ತಾ ಇದ್ರು. ಶಾಸಕರನ್ನ ನಾವು ಉಳಿಸ್ಕೊಳ್ಬೇಕು, ಗೆಲ್ತಕ್ಕಂಥ ಶಾಸಕರನ್ನ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ಆಮಿಷವನ್ನು ಒಡ್ತಿದೆ. ಒಂದೊಂದು ಶಾಸಕರಿಗೆ 15 ಕೋಟಿ ಆಮಿಷವನ್ನು ಒಡ್ತಿದ್ದಾರೆ, ಸಚಿವ ಸ್ಥಾನದ ಆಮಿಷವನ್ನು ಒಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಬಹಿರಂಗವಾಗಿ ಕೂಡ ಅದನ್ನೇ ಹೇಳಿದರು. ಆಮೇಲೆ ಲೆಫ್ಟಿನೆಂಟ್ ಗವರ್ನರ್ ತನಿಖೆಗೂ ಕೂಡ ಆದೇಶವನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಒಂದು ಕಡೆ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಘಟಾನುಘಟಿ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಕೂಡ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಆದರೆ BJP ಬಹುಮತವನ್ನು ಕ್ರಾಸ್ ಮಾಡಿ ಹೋಗಿರ್ತಕ್ಕಂಥದ್ದು. BJPಯಲ್ಲಿ ಉತ್ಸಾಹ ಇದೆ, ಆಮ್ ಆದ್ಮಿ ಪಕ್ಷದಲ್ಲಿ ಆತ್ಮವಿಶ್ವಾಸ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೋಂಥದ್ದು. CM ಅತೀಶ್ವರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಯಾವುದು ಕೂಡ ಇನ್ನೂ ಮುಕ್ತಾಯ ಆಗಿಲ್ಲ, ಇನ್ನು ಮುಂಬರುವಂತಹ ಸುತ್ತುಗಳಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ಅತೀಶ್ವರ್ ಕೂಡ ಹಿನ್ನಡೆಯನ್ನು ಸಾಧಿಸ್ತಿದ್ದಾರೆ. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನಾನು ಗೆಲ್ತೀನಿ, ನಮ್ಮ ಪಕ್ಷ ಕೂಡ ಬಹುಮತದ ಗೆರೆಯನ್ನು ದಾಟುತ್ತೆ, ನಾವು ಅಧಿಕಾರವನ್ನು ಹಿಡಿತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅಂದರೆ ಬಹುತೇಕ ಕ್ಷೇತ್ರಗಳಲ್ಲಿ 15-20 ಕ್ಷೇತ್ರಗಳಲ್ಲಿ 1000 ಒಳಗೆ ಮಾರ್ಜಿನ್ ಇರುವಂತಹದ್ದು. ಆಮ್ ಆದ್ಮಿ ಪಕ್ಷ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಮುನ್ನಡೆಯ ಮಾರ್ಜಿನ್ ಬಹಳಷ್ಟು ಕಡಿಮೆ ಇರುವಂತಹದ್ದು. ಅದು ಏನು ಬೇಕಾದರೂ ಆಗ್ಬೋದು. ಇನ್ನು 10-12 ಸುತ್ತುಗಳು ಬಾಕಿ ಇದೆ ಕೆಲವು ಕ್ಷೇತ್ರಗಳಲ್ಲಿ. ಒಂದು ಆಮ್ ಆದ್ಮಿ ಪಕ್ಷ ಕೂಡ ಒಂದು ವಿಶ್ವಾಸದಲ್ಲಿ ಇನ್ನೂ ಇರ್ತಕ್ಕಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ದೆಹಲಿಯಲ್ಲಿ BJPಗೆ ಜಾಟ್ ಸಮುದಾಯ ಕೈ ಹಿಡಿದಿದೆ ನೋಡಿ. ಇದು ಒಂದೊಂದು ಕಡೆಗೆ ಯಾವ್ಯಾವ ಪ್ರಾಬಲ್ಯದ ಕ್ಷೇತ್ರಗಳಿವೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಜಾಟ್ ಮತದಾರರು ಇರುವಂಥ ಕ್ಷೇತ್ರಗಳು 10ಕ್ಕೂ ಹೆಚ್ಚು BJP ಅಭ್ಯರ್ಥಿಗಳು ಈ ಕಡೆ ಭಾಗದಿಂದ ಗೆಲ್ತಾ ಇದ್ದಾರೆ ಅಂತ. ದೆಹಲಿನಲ್ಲಿ ಜಾಟ್ ಸಮುದಾಯದ ಶಕ್ತಿ ಜಾಸ್ತಿ ಇದೆ. ಈ ಬಾರಿ ಹಿಂದೆ ಅವರು ಆಮ್ ಆದ್ಮಿ ಪಾರ್ಟಿಯ ಕೈ ಹಿಡಿದಂಥವರು ಈ ಬಾರಿ ಆಮ್ ಆದ್ಮಿ ಪಾರ್ಟಿಯ ಕೈ ಬಿಟ್ಟಿದ್ದಾರೆ.
ಇವತ್ತು ಈ ಬಾರಿ ಅವರ ಒಲವು ನಿಲುವು ಬಿಜೆಪಿಯ ಕಡೆಗೆ ಬಂದಿದೆ. ಹೀಗಾಗಿ ಗೆಲುವಿನಲ್ಲಿ ಅವರದ್ದು ಕೂಡ ಪ್ರಮುಖವಾದಂಥ ಪಾತ್ರ. ಹರಿಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇತ್ತು. ಆದರೆ ಅವೆಲ್ಲ ಲೆಕ್ಕಾಚಾರಗಳನ್ನು ಬಿಜೆಪಿ ಸುಳ್ಳು ಮಾಡಿಬಿಡ್ತು. ಹರಿಯಾಣ ಗೆಲ್ಲೋದೇ ಇಲ್ಲ ಬಿಜೆಪಿ ಎನ್ನುವಂಥದ್ದು, ಆದರೆ ಅದರ ಲೆಕ್ಕಾಚಾರಗಳೇ ಬೇರೆ ಬೇರೆ ಇತ್ತು. ಸಣ್ಣ ಸಣ್ಣ ಸಮುದಾಯಗಳನ್ನು ಬಿಜೆಪಿ ಒಲಿಸ್ಕೊಂಡಿದ್ದರ ಪರಿಣಾಮ ಇದೆಯಲ್ಲ, ಹರಿಯಾಣ ಅವರ ತೆಕ್ಕೆಗೆ ಬಂತು. ದೆಹಲಿಯಲ್ಲೂ ಕೂಡ ಈ ರೀತಿಯ ಎಲ್ಲ ತಂತ್ರಗಾರಿಕೆಯನ್ನು ಬಿಜೆಪಿ ಹೆಣೆದಿದೆ. 24 ಗಂಟೆ ರಾಜಕೀಯ, ಬೇರೆ ಏನೂ ಇಲ್ಲವೇ ಇಲ್ಲ. ರಾಜಕೀಯ ಅಂದರೆ ರಾಜಕೀಯ ಅಷ್ಟೇನೆ. ಯಾಕಂದರೆ ಒಂದನ್ನು ನಾವು ಹೇಳಲೇಬೇಕು, ಸಾಕಷ್ಟು ಸಂಗತಿಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ರಮೇಶ್ ಕೂಡ ಸಾಕಷ್ಟು ನಮ್ಮ ಚರ್ಚೆಗಳಲ್ಲಿದ್ದಾರೆ. 2014ರಿಂದ ಇಲ್ಲಿ ತನಕ ಸಣ್ಣ ಸಣ್ಣ ಚುನಾವಣೆಯೂ ಕೂಡ ಬಿಜೆಪಿ ಕಡೆಗಣಿಸಿರುವಂಥ ಮಾತಿಲ್ಲ. ಅದರ ಪರಿಣಾಮ ವಿಸ್ತಾರ ಹೆಂಗಾಗ್ತಾ ಇದೆ ಅಂತಂದರೆ ಈ ಕಾರಣದಿಂದ. ಬೇರೆ ಬೇರೆ ಎಲ್ಲವೂ ಇದೆ. ಎಲ್ಲ ರಾಜಕೀಯದ ಒಳಸುಳಿಗಳು, ರಾಜಕೀಯದ ಒಳಪಟ್ಟುಗಳು, ಒಳಪೆಟ್ಟುಗಳು ಎಲ್ಲವೂ ಕೂಡ ಇರ್ತವೆ. ಇದರ ಹೊರತಾಗಿ ಯಾವುದೇ ಚುನಾವಣೆಯನ್ನು ಕೂಡ ಕಡೆಗಣಿಸಬಾರದು ಅನ್ನುವಂಥ ಅದರ ಸಿದ್ಧಾಂತ. ರಮೇಶ್ ಏನಂತೀರಿ ಸರ್? ಸ್ವಾಭಾವಿಕವಾಗಿ ಯಾವ ಪಕ್ಷನೂ ಯಾವ ಸಮುದಾಯಗಳನ್ನು ನೆಗ್ಲೆಕ್ಟ್ ಮಾಡೋಂಥ ಸುಳ್ಳು. ಸಣ್ಣ ಸಮುದಾಯ ಇರಲಿ, ದೊಡ್ಡ ಸಮುದಾಯ ಇರಲಿ, ಎಲ್ಲರನ್ನೂ ಚುನಾವಣೆಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಬಟ್ ಈಗ ಅವ್ರು ಅಪ್ಪರ್ ಹ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು ಪೂರ್ವಾಂಚಲದ ಭಾಗ. ಅಂದರೆ ಪೂರ್ವಾಂಚಲದಲ್ಲಿ, ದೆಹಲಿ ಪೂರ್ವಾಂಚಲ ಭಾಗದಲ್ಲಿ UP ಮತ್ತು ಬಿಹಾರದ ಜಾಸ್ತಿ ಇನ್ಫ್ಲೂಯೆನ್ಸ್ ಇರೋಂಥದ್ದು. ಸೊ ಸ್ವಾಭಾವಿಕವಾಗಿ ಬಿಹಾರದಲ್ಲಿ ಇರೋ ಪೊಲಿಟಿಕಲ್ ಕಾಂಬಿನೇಷನು ಮತ್ತು UPನಲ್ಲಿ ಈಗ ಕುಂಭಮೇಳ ಆಗಿರ್ತಕ್ಕಂಥದ್ದು, ಮತ್ತು ಮೊನ್ನೆ ಅವರು ಬಜೆಟಲ್ಲಿ ಕೊಟ್ಟಂಥ ಮಧ್ಯಮ ವರ್ಗದವರಿಗೆ ಈ ಟ್ಯಾಕ್ಸ್ ಎಕ್ಸೆಂಪ್ಷನ್, ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ನು, ಇದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗಿರ್ಬೋದು. ಚುನಾವಣಾ ಸಮಯದಲ್ಲಿ ಬಜೆಟ್ ಕೊಟ್ಟಿದ್ದು ಸಹ ಬಿಜೆಪಿಗೆ ಸ್ವಲ್ಪ ಮಟ್ಟದಲ್ಲಿ ಅನುಕೂಲ ಆಗಿರ್ಬೋದು. ಕುಂಭದ ಹೆಲ್ಪ್ ಆಗಿದೆ ಅನ್ನೋದಾದ್ರೆ ಹಂಗಾದ್ರೆ ಖರ್ಗೆ ಅವರ ಸ್ಟೇಟ್ಮೆಂಟ್ ಕೂಡ ಹೆಲ್ಪ್ ಆಗಿದೆ ಬಿಜೆಪಿಗೆ ಪ್ರಾಮಾಣಿಕವಾಗಿ. ನಾನು ಹೇಳ್ತಿರೋದು ಆ ಥರ ಅಲ್ಲ. ಯಾವಾಗ ಹಿಂದೂ ಪರವಾದಂಥ ನಿಲುವು ಬಿಜೆಪಿ ಇಟ್ಕೊಂಡಿದೆ, ಆ ಹಿಂದೂ ಪರವಾದಂಥ ಮತಗಳ ಕ್ರೋಢೀಕರಣ ಆಗಿರ್ತಕ್ಕಂಥದ್ದು. ಖರ್ಗೆರವ್ರು ಕೊಟ್ಟಿರೋ ಸ್ಟೇಟ್ಮೆಂಟು ಭಾಳ ಕ್ಲಿಯರ್ ಇದೆ. ವಿ ಆರ್ ಎಂಡಾರ್ಸಿಂಗ್, ಈವನ್ ಟುಡೇ ಐ ಆಮ್ ಎಂಡಾರ್ಸಿಂಗ್. ಮತ್ತು ನಮ್ಮ ಇವರು ಚೆನ್ನಾಗಿ ಹೇಳಿದ್ರು, ನಮ್ಮ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪನವ್ರು ಒಂದು ಮಾತನ್ನು ಹೇಳಿದ್ರು, ಪುಣ್ಯ ಸ್ನಾನ ನಾನು ದಿವಸ ಪುಣ್ಯ ಸ್ನಾನ ಮಾಡ್ತೀನಿ ಅಂತೇಳಿ. ಹಾಗಾಗಿ ಕಾಂಗ್ರೆಸ್ನ ನಾವು ದಿವಸ ಪುಣ್ಯ ಸ್ನಾನ ಮಾಡ್ತೀವಿ. ಚುನಾವಣೆ ಅಲ್ಲ, ಪ್ರಾಕ್ಟಿಕಲ್ ಅದು. ಅವರು ಎಲೆಕ್ಷನ್ಗೋಸ್ಕರ ಪುಣ್ಯ ಸ್ನಾನ ಮಾಡ್ತಾರೆ ಬಿಜೆಪಿಯವರು. ನಮ್ಗೆ ಅನಿವಾರ್ಯತೆ ಇಲ್ಲ, ನಾವು ದಿವಸ ಪುಣ್ಯ ಸ್ನಾನ ಮಾಡ್ತೀವಿ. ಹಾಗಾಗಿ ಅದು ಪ್ರಶ್ನೆ ಇಲ್ಲ. ಇವತ್ತು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಈಕ್ವೇಷನ್ ಹೇಳಿದೆ ಅಷ್ಟೇ ನಾನು. ಚುನಾವಣೆಯಲ್ಲಿ ಅವ್ರು ಗೆದ್ಬಿಟ್ಟಿದ್ದಾರೆ ಅಂತ ಸಣ್ಣ ಸಮುದಾಯ ಕ್ರೋಢೀಕರಣ ಮಾಡೋದು. ಯಾಕಂದ್ರೆ ನೀವೇ ಹೇಳಿದ್ರಿ ಕುಂಭದಿಂದ ಒಂದಷ್ಟು ಅಲ್ಲಿ ಹೆಲ್ಪ್ ಆಗಿರ್ಬೋದು ಅನ್ನೋದಾದ್ರೆ ಅದರ ಪರಿಣಾಮಗಳು ಕೂಡ ಆಗಿರ್ಬೋದು ಅಂತ. ಇಲ್ಲ, ನಿಮ್ಗೆ ಹೇಳ್ತಕ್ಕಂಥದ್ದು 1% 2% ವೋಟ್ ಶೇರಿಂಗ್ ವ್ಯತ್ಯಾಸ ಆದ್ರೆ 7-8 ಸೀಟ್ ವೇರಿಯೇಷನ್ ಆಗುತ್ತೆ. ಕರ್ನಾಟಕದಲ್ಲಿ ವೋಟ್ ಶೇರಿಂಗ್ ನಾವು ಜಾಸ್ತಿ ಇದ್ವು, ಸೀಟ್ ಅವ್ರಿಗೆ ಜಾಸ್ತಿ ಬಂದಿತ್ತು. ಆ ತರದ್ದು 1% 4-5 ಕ್ಷೇತ್ರಗಳ ಮೇಲೆ ಖಂಡಿತವಾದ ಪರಿಣಾಮ. ಅದನ್ನ ಹೇಳಿದೆ ಅಷ್ಟೇ ನಾನು. ಅದೇ ಪೂರ ಕಾರಣ ಅಂತ ಅಲ್ಲ, ಅದು ಕೂಡ ಒಂದು ಕಾರಣ ಇರಬಹುದು ಅಷ್ಟೇ, ಅದು ಕೂಡ ಇರಬಹುದು. ಸೊ ಈ ಥರದ್ದು. ಬಟ್ ಅಲ್ಲಿ ಇದೆಲ್ಲದಕ್ಕಿಂತ ಜಾಸ್ತಿ ಆಪ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರು ಮುಗಿಬಿದ್ದಂಥ ರೀತಿ ಇದೆಯಲ್ಲ ಬಿಜೆಪಿ ಅವರು, ಅದೇನೊಂದು ರೀಜನಲ್ ದೆಹಲಿಗೆ ಸೀಮಿತವಾಗಿ ಅವ್ರು ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕೋರು. ಬಟ್ ನನಗೆ ಒಂದು ಆಕ್ಷೇಪಣೆ ಇದ್ದಂಥದ್ದು, ಗೆದ್ರೆ ಮೋದಿ ತೋರಿಸ್ತಾರೆ, ಸೋತ್ರೆ ನಡ್ಡಾನ ಇನ್ನರ ಕರ್ಕೊಂಬಂದು ತೋರಿಸ್ಬಿಡ್ತಾರೆ. ಈಗ ರಾಮಮೂರ್ತಿ ಇದ್ದಾರೆ. ರಾಮಮೂರ್ತಿಗಳೇ ಸ್ವಾಗತ. ಬಹುಶಃ ಗೆದ್ದ ಮೇಲೆ ಈ ಫಸ್ಟ್ ಟೈಮ್ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಕುತ್ಕೊಂಡಿರಿ ನೀವು. ಸೊ ರಮೇಶ್ ಅವ್ರು ಹೇಳ್ತಾ ಇದ್ರು, ಈಗ 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 ದೆಹಲಿನಲ್ಲಿ ನಿಮ್ಮ ಪಕ್ಷದ ಮೇಲುಗೈ ಕಾಣ್ತಾ ಇದೆ ತುಂಬಾ ಸ್ಪಷ್ಟವಾಗಿ. 42 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ, 28 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ. ಏನ್ ಕಾರಣ ಇರ್ಬೋದು ರಾಮಮೂರ್ತಿ ಅವರೇ? ಈಗ ರಮೇಶ್ ಅವ್ರ ಮಾತು ನಾನು ಕೇಳಿಸ್ಕೊತಾ ಇದ್ದೆ. ನಾವು ಗೆದ್ರೆ ಮೋದಿನ ತೋರಿಸ್ತೀವಿ, ಸೋತ್ರೆ ನಡ್ಡಾ ತೋರಿಸ್ತೀವಿ ಅಂತ. ಇವತ್ತು ಡೆಲ್ಲಿನಲ್ಲಿ ಕಾಂಗ್ರೆಸ್ ಅವರು ಯಾರನ್ನು ತೋರಿಸ್ತಾರೆ ಅಂತ ಅವ್ರು ಹೇಳಬೇಕು. ಇಲ್ಲ ಖರ್ಗೆನ ತೋರಿಸ್ತಾರ, ರಾಹುಲ್ ಗಾಂಧಿ ತೋರಿಸ್ತಾರ, ಅವರು ಹೇಳಬೇಕು. ಯಾಕೆಂದರೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂದರೆ ಕಾಂಗ್ರೆಸ್ಸು ಇವತ್ತು ಏನು ಝೀರೋ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅವ್ರು ಏನೋ ಒಂದು ಸೀಟು ಕೊಡದಲ್ಲೇ ಕಾಂಗ್ರೆಸ್ನಲ್ಲಿ ಮತವನ್ನು ಹಾಕಿಲ್ಲ, ಕಾಂಗ್ರೆಸ್ನ ಧಿಕ್ಕಾರ ಮಾಡಿದ್ದಾರೆ. ಆದರೆ ಇವತ್ತು ಯಾವುದೋ ಕುಂಭಸ್ಥಾನ ಮಾಡಿದ್ದೀವಿ, ಬೇರೆ ಬೇರೆ ಬಿಹಾರಕ್ಕೆ ಕೊಟ್ಟಿದ್ದೀವಿ ಅಂತೆಲ್ಲ. ಅಲ್ಲಿ ಮತದಾರರು ಡೆಲ್ಲಿ ಮತದಾರ, ಅವ್ರು ಯಾರು ಉತ್ತರ ಪ್ರದೇಶ ಮತದಾರಲ್ಲ, ಬಿಹಾರ ಮತದಾರಲ್ಲ. ಅವರು ಡೆಲ್ಲಿ ಮತದಾರರು. ಆಪು ಕಳೆದ ಆಪು ಸರ್ಕಾರ ಎಷ್ಟು ಹಗರಣದಲ್ಲಿ ಬಾಕಿಯಾಗಿದೆ. ಮುಂದುವರಿಸಿ. ಮುಖ್ಯಮಂತ್ರಿ ಜೈಲ್ಗೆ ಹೋಗಿದ್ರು, DCM ಕೂಡ ಜೈಲ್ಗೆ ಹೋಗಿದ್ದಾರೆ.
ಹಣ ವರ್ಗಾವಣೆದು ಇದು ದಂಧೆ ಇರ್ಬೋದು. ಕಳೆದ 10 ವರ್ಷದಲ್ಲಿ ಮದ್ಯ ಹಗರಣ ಇದೆ, ಶೇಷ್ ಮಹಲ್ ಹಗರಣ ಇದೆ, ನೀರಿನ ಹಗರಣ ಎಲ್ಲ ಶೇಷ್ ಮಹಲ್ ಅಲ್ಲ ಸ್ವಾಮಿ, ಅದು ಶೀಶ್ ಮಹಲ್. ಅದು ಒಂದು ಶಾಪವಾಗಿ ಪರಿಣಾಮ ಮಾಡ್ತು. ನೀವು ಯಾರು ಬಿಲ್ಡಿಂಗ್ ಕಟ್ಟಿಲ್ವೇನೋ, ಯಾರು ಟಾಯ್ಲೆಟ್ ಮಾಡಿಲ್ವೇನೋ, ಯಾರು ನಲ್ಲಿ ನೀರೇ ತಿರ್ಗಿಸಲ್ವೇನೋ ಅನ್ನಂಗೆ ತೀರಾ ಆ ಪಾರ್ಟಿ ಬಿಂಬಿಸ್ಬಿಟ್ರಪ್ಪ ನೀವು ಬಿಜೆಪಿ ಅವರು. ಅದು ಹೈದರಾಬಾದ್ ಅಲ್ಲಿ ಯಾರೋ ಒಬ್ರು ಈ ಪರಿಸ್ಥಿತಿ ಏನಾಗಿದೆ, ಜನಗಳ ಪರಿಸ್ಥಿತಿ ಏನಾಯ್ತು, ಯೂನಿವರ್ಸಿಟಿ ಮಾಡಿರೋಂತ ಶೇಷ್ ಹೇಳಿ 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 ಇಲ್ಲ ರೀ, ಹೇಳ್ಬೇಕಾರೆ ಇದು ಶೀಶ್ ಮಹಲ್ ಹಗರಣಗಳು ಈ ದೃಷ್ಟಿಯಿಂದ ಜನ ಬೇಸತ್ತಿದ್ದಾರೆ. ಇದು ಸುಮಾರು ಬಿಜೆಪಿಯಲ್ಲಿ ಇವತ್ತು ಮೋದಿಯವರು ಮಾಡೋಂಥ ಅನೇಕ ಕೆಲಸಗಳಿರ್ಬೋದು. ಒಟ್ಟು ನಿಮ್ಮ ಕೆಲಸ ಎಲ್ಲೋ ಒಂದ್ ಕಡೆಗೆ ದೆಹಲಿಯ ಜನರಿಗೆ ಬಿಜೆಪಿ ಮೇಲೂ ವಿಶ್ವಾಸ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೀರಿ ನೀವು ಅಲ್ವಾ? ಹೌದು. ಓಕೆ, ಹೋಗ್ಲಿ ಏನು ಬದಲಾವಣೆ ಮಾಡ್ತೀರಿ ಈಗ ದೆಹಲಿನಲ್ಲಿ? ಈಗ ದೆಹಲಿನಲ್ಲಿ ಇಲ್ಲಿ ನೋಡಿ, ಆರಂಭದಿಂದ ಇಲ್ಲಿ ತನಕ ಕೇಂದ್ರ ಮತ್ತೆ ರಾಜ್ಯದ ತಿಕ್ಕಾಟ ಇತ್ತು. ಅದಾದ್ಮೇಲೆ ತೀರಾ ನರ್ಮದಾ ನದಿಗೆ ವಿಷ ಹಾಕಿದ್ರು ಅನ್ನೋ ತನಕ ಹೋಗಿತ್ತು. ಈಗ ಮುಂದೇನೀಗ ಅಂತ ಈಗ 3 ತಿಂಗಳಲ್ಲಿ ಗೊತ್ತಾಗುತ್ತೆ ನೋಡಿ. ಒಂದ್ ನಿಮಿಷ ಹಂಗೇ ಇರಿ, ನೀವು ನೋಡ್ತಾ ಇದೀವಿ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಆಗ್ತಿದ್ದಂಥ ಸೆಲೆಬ್ರೇಷನ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಸೇರಿ ಸಂಭ್ರಮಿಸ್ತಾ ಇದ್ದಾರೆ. 44 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 26 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ. ಕಾಂಗ್ರೆಸ್ ಇಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆ ಇಲ್ಲ. ಎಸ್ ರಾಮಮೂರ್ತಿ ಅವರೇ, ಮುಂದುವರಿಸಿ. ಏನು ಬದಲಾವಣೆ ಮಾಡ್ತೀರಿ? ನೋಡ್ತಾ ಇರಿ, ದೆಹಲಿಯ ಚಿತ್ರಣ ಬದಲಾಯಿಸ್ತೀವಿ ಅಂತ ಹೇಳಿದಿರಿ, ಏನ್ ಮಾಡ್ತೀರಿ ಅಂತ? ಎಸ್ ಸರ್, ಒಟ್ಟಾರೆ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವೇನೇನು ಬದಲಾವಣೆಯನ್ನು ಕೊಟ್ಟಿದ್ವಿ, ಇಡೀ ದೆಹಲಿಯ ಒಂದು ಚಿತ್ರಣವನ್ನು ಬದಲಾವಣೆ ಮಾಡ್ತದ್ದು. ಅಲ್ಲಿ ಏನು ನೈರ್ಮಲ್ಯ ಆಗಿದೆ ಅದ್ರ ಬಗ್ಗೆ ಇರ್ಬೋದು, ಮತ್ತು ಟ್ರಾಫಿಕ್ ಬಗ್ಗೆ ಇದು ಸಮಸ್ಯೆಗಳಿದೆ, ಅನೇಕ ಸಮಸ್ಯೆಗಳು ಜಲೋದ್ಧವಾಗಿದೆ. ಇವತ್ತು ಕೇಜ್ರಿವಾಲ್ ಅವರು ಏನೇನು ಡೆವಲಪ್ಮೆಂಟ್ ಮಾಡಿಲ್ಲ, ಎಲ್ಲವೂ ಕೂಡ